ಸುದ್ದಿ 7 ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಬೆಂಗಳೂರಿನ ಮುರುಗೇಶ್ ಪಾಳ್ಯದ ದೇವಸ್ಥಾನದ ಹತ್ತಿರ ಮಾಂಸದ ಅಂಗಡಿ ತೆರೆಯಲಾಗಿದೆ ಎಂದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪಬ್ಲಿಕ್ ಬಂದು ಚಿಕನ್ ಅಂಗಡಿ ಇದೆಲ್ಲ ಪಕ್ಕದಲ್ಲಿ ದೇವಸ್ಥಾನ ಇದೆಯಲ್ಲ, ಇದರಿಂದ ಬಟ್ ದೇವಸ್ಥಾನಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇರಬಾರ್ದು ಸ್ಮೆಲ್ಲು ಅದು ಇದು. ದೇವಸ್ಥಾನ ಇದೆಯಲ್ಲ ಮುಂದೆ ಇದೆ, ಅದು ಓಕೆ, ನೋ ಪ್ರಾಬ್ಲಮ್. ಬಟ್ ಪಕ್ಕದಲ್ಲಿ ಅಂದ್ರೆ ತುಂಬಾ ಹತ್ರ ಆಗುತ್ತಲ್ಲ, ಅದರಿಂದ ಚಿಕನ್ ಅಂಗಡಿ ಇರಬಾರ್ದು ಅಂತ. ದೂರದಲ್ಲಿ ಹಾಕಿದ್ರೆ ಏನಾದ್ರು ದೂರದಲ್ಲಿ ಅಂದ್ರೆ ದೇವಸ್ಥಾನಕ್ಕೆ ತುಂಬಾ ಹತ್ರ ಆಯ್ತಲ್ಲ, ಅದಕ್ಕೆ ಬೇಡ ಅಂತ. ಯಾರಿಗೆ ಅಬ್ಜೆಕ್ಷನ್ ಇದು ಮಾಡ್ತಾ ಇದ್ದೀರಾ? ಅಪೀಲ್ ಯಾರಿಗೆ ಮಾಡ್ತಾ ಇದ್ದೀರಾ? ದೇವಸ್ಥಾನ ಪಕ್ಕದಲ್ಲಿ ಇರಬಾರ್ದು. ಅಲ್ಲ, ಯಾರಿಗೆ ಈಗ ನೀವು ಏನಾದ್ರು ಮೆಮೊರಂಡಮ್ ಕೊಟ್ಟಿದ್ದೀರಾ? ಇಲ್ಲ, ಕೊಟ್ಟಿಲ್ಲ ನಾವೇನು. ಬಟ್ ತುಂಬಾ ಹತ್ರ ಕಾರ್ಪೊರೇಟರಿಗೆ, ಬಿಬಿಎಂಪಿ ಅವರಿಗೆ ಇಲ್ಲ ಕೊಡ್ತೀರಾ? ಬಟ್ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಕೊಡ್ಬೋದು. ಅಕ್ಕಪಕ್ಕದಲ್ಲಿ ಕೊಡ್ತೀವಿ. ತಮ್ಮ ಹೆಸರು? ಅನಿಲ್ ಕುಮಾರ್. ಏರಿಯಾ ಇದು ದಮ್ಲೂರಲ್ಲಿ ಇರೋದು. ಏನ್ ಸರ್, ಏನ್ ಡಿಮ್ಯಾಂಡ್ ಬರಬಾರ್ದಾ ಮಟನ್ ಸ್ಟಾಲ್? ಅದ್ರ ಪಕ್ಕದಲ್ಲಿ ದೇವಸ್ಥಾನ ಇದೆಯಲ್ಲ, ಅಷ್ಟೇ. ಬೇರೆ ಪವಿತ್ರ ಜಾಗದಲ್ಲಿ ಬರೋದು ಬೇಡ. ಇದು ಮುರುಗೇಶ್ ಪಲ್ಯ ಅಂದ್ಬಿಟ್ಟು, ನಮ್ಮ ಹೆಸರು ಮಂಜುನಾಥ್ ಅಂದ್ಬಿಟ್ಟು. ಪಕ್ಕದಲ್ಲಿ ದೇವಸ್ಥಾನ ಇದೆ. ಈ 3ನೇ ಅಂಗಡಿಯಲ್ಲಿ ಮಾಂಸ ಅಂಗಡಿ ಬರ್ತಾ ಇದೆ. ನಾವು ಬರಬಾರ್ದು ಅಂದ್ಬಿಟ್ಟು ಅಬ್ಜೆಕ್ಷನ್ ಎಲ್ಲ ಮಾಡ್ತಾ ಇದೀವಿ. ಯಾರು ಹೇಳಿದ್ರು ಅದು ಮಾಡ್ತಾ ಇಲ್ಲ. ಎಲ್ಲರೂ ಅದೇ ಇದು ಬೇಕು ಅಂತ ಕೂತಿದ್ದಾರೆ. ಊರೆಲ್ಲ ಬರೀ ಮಾಂಸ ಅಂಗಡಿನೇ ಇದೆ. ಅಕ್ಕಪಕ್ಕದಲ್ಲೆಲ್ಲ ತುಂಬಾ ಕಷ್ಟ ಆಗತ್ತೆ. ಇವಾಗ ಆಲ್ರೆಡಿ ಡೆಂಗು ಗಿಂಗು ಎಲ್ಲ ಸ್ಟಾರ್ಟ್ ಆಗಿದೆ. ತಿರ್ಗಾ ಏನೋ ಬಂದು ಇಲ್ಲಿ ಏನೋ ನಾವು ಹೆಚ್ಚು ಕಮ್ಮಿ ಆಯ್ತು, ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ, ಏನೋ ಒಂದು ಆಯ್ತು, ಯಾರು ಇದು ಮಾಡ್ತಾರೆ? ಅದಕ್ಕೆ ನಾವು ಮಾಂಸ ಅಂಗಡಿಗೆ ಅಬ್ಜೆಕ್ಷನ್ ಮಾಡ್ತಾ ಇದೀವಿ. ಬರೋದು ಬೇಡ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ದೀರಾ? ನಾನು ಎಲ್ಲ ಮಾಡಿದ್ದೀನಿ ಸರ್. BBMP ಇಂದ ಎಲ್ಲರಿಗೂ ಮಾಡಿದ್ದೀನಿ. BBMP ಆಮೇಲೆ ನಮ್ಮ ಇದರಿಂದ ಯಾವುದು ಪೊಲೀಸವ್ರಿಗೂ ಇದು ಮಾಡಿದ್ದೀನಿ. BBMP ಆಫೀಸರ್ಗೂ ನಾನು ಏನು ಮಾಡಬೇಕೋ ಎಲ್ಲ ಮಾಡಿದ್ದೀನಿ. ಏನು ಹೇಳಕ್ ಬಯಸ್ತೀರಾ? ಈಗ ಯಾರು ಡಿಮ್ಯಾಂಡ್ ಏನು ಮಾಡ್ತೀರಾ? ನಾನು ಡಿಮ್ಯಾಂಡ್ ಅಂದರೆ ಅಂಗಡಿ ಬರಬಾರ್ದು ಅಷ್ಟೇ. ಬೇರೆ ಏನಾನ ಅಂಗಡಿ ಕೊಟ್ಕೊಳ್ಳಿ, ನಮ್ಗೆ ಆ ಅಂಗಡಿ ಬರಬಾರ್ದು. ಮಾಂಸ ಅಂಗಡಿ ಹತ್ರ ತುಂಬಾ ಹತ್ರ ಮಾಂಸ ಅಂಗಡಿ ಕೊಡಬಾರ್ದು ಅಂದ್ಬಿಟ್ಟು ಎಲ್ಲ ಶಾಪ್ಗೂ ತೊಂದರೆ ಬರ್ತಾ ಇದೆ. ಈಗ ಎಕ್ಸ್ ಕಾರ್ಪೊರೇಟರ್ಗೆ ಸಿಕ್ಕಿದ್ರಾ? ಇದು ಎಕ್ಸ್ ಕಾರ್ಪೊರೇಟರ್ಗೆ ನಾನು ಇದು ತಿಳಿಸಿಲ್ಲ, ಬಿಕ್ಕಿದ ಎಲ್ಲರಿಗೂ ಅಧಿಕಾರಿಗಳು ಕೊಟ್ಟಿದ್ದೀನಿ. ಸಿಕ್ತೀರಾ ಮುಂದಿನ ದಿನಗಳಲ್ಲಿ? ಏನಾದ್ರು ಕೊಡ್ತೀರಾ ಎಲ್ಲ ಸೇರಿ? ಇಲ್ಲ ಸರ್, ನಾವೇನಂತೀವಿ ಅಂದ್ರೆ ಮಾಂಸ ಅಂಗಡಿ ಇಲ್ಲಿ ಬರಬಾರ್ದು, ಅದೇ ಬೇಕಾಗಿರೋದು. ಮಾಂಸ ಅಂಗಡಿ ಬಿಟ್ಬಿಟ್ಟು ಬೇರೆ ಏನ್ ಅಂಗಡಿನ ಹಾಕೊಳ್ಳಿ, ಅದು ಬಿಟ್ಟು ನಾನು ಯಾವ್ದು ಅಬ್ಜೆಕ್ಷನ್ ಮಾಡಕ್ ಹೋಗಲ್ಲ. ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಬೇಡ, ಇದು ಬಿಟ್ಟು ಬೇರೆ ಕಡೆ ಹಾಕಿದ್ರು ನಮ್ಗೇನು ತೊಂದರೆ ಇಲ್ಲ. ನಾವು ಬೇಕಾದ್ರೆ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ, ನಾವೇ ಸಪೋರ್ಟ್ ಮಾಡ್ತೀವಿ. ಸೊ ನಾವೆಲ್ಲ ನಮ್ಮ ಸ್ಥಳೀಯರಿಗೆ ಅದು ಪ್ರಾಬ್ಲಮ್ ಆಗಿದೆ. ಸೊ ಈ ದೇವಸ್ಥಾನ ಪಕ್ಕದಲ್ಲೇ ಬೇಡ. ಧಾರ್ಮಿಕ ಭವನಿಗೆ ಅಡ್ಡ ಬರುತ್ತಲ್ವಾ, ಮಟನ್ ಅಂಗಡಿ ಪಕ್ಕದಲ್ಲೇನೆ, ದೇವಸ್ಥಾನ ಪಕ್ಕದಲ್ಲೇನೆ. ಸೊ ಎಲ್ಲ ಪಾಪ ಹೆಂಗಸರಿಗೆ ಹೋಗೋದು ಬರೋದು ತೊಂದರೆ ಆಗ್ತದೆ. ದೇವಸ್ಥಾನ ಪಕ್ಕದಲ್ಲೇ ಇರೋದ್ರಿಂದ ಇದು ಒಳ್ಳೇದಿಲ್ಲ. ಭೀಮಪ್ಪ ಅಂತ ನನ್ನ ಕಾರ್ಪೊರೇಟರ್ಗೆ, MLA ಗೆ ನಿಮ್ ಲೆಟರ್ ಕಳಿಸಿದ್ದೀರಾ ಈ ತರ ಆಗಿದೆ ಅಂತ? ಕಳಿಸಿದೀವಿ. ಅವರು ನಮ್ಗೆ ಅನುಕೂಲ ಮಾಡಿದ್ದಾರೆ, ಅವರು ಹೇಳಿದ್ದಾರೆ. ಹೌದು, ಅವರು ಕೋಆರ್ಡಿನೇಟ್ ಮಾಡಿದ್ದಾರೆ. ಅವರು ಹಾಕ್ಬಾರ್ದು ಅಂತ ಅಬ್ಜೆಕ್ಷನ್ ಮಾಡಿದೀವಿ. ಸೊ ಎಲ್ಲ ಸ್ಥಳೀಕರು 200 ಜನ ಸೈನ್ ಮಾಡಿದ್ದಾರೆ. ಸೊ ಇದು ಬೇಡ ಅಂತ ಹೇಳಿದ್ದಾರೆ. ಅದಿದ್ರು ಕೂಡ ಇವರು ಓಪನ್ ಮಾಡಿದ್ದಾರೆ. ಓಪನ್ ಮಾಡಬೇಕು ಅಂತ ಎಲ್ಲ ಇದು ಮಾಡ್ಕೊತಾ ಇದ್ರು. ಸೊ ಅದು ಓಪನ್ ಮಾಡಿದ್ರೆ ಏನಾದ್ರು ನಿಮ್ಮ ಕಡೆಯಿಂದ ಏನಾದ್ರು ಅಬ್ಜೆಕ್ಷನ್ ಆಗುತ್ತೆ. ಎಲ್ಲ ಹೌದು, ಮಾಡ್ತೀವಿ. ಅದು ನಾವು ಧರಣಿ ಮಾಡ್ತೀವಿ. ಇದು ನಾವೆಲ್ಲರೂ ಇದು ಸ್ಟ್ರೈಕ್ ಮಾಡ್ತೀವಿ. ಇದು ಆಗಕ್ಕೆ ಬಿಡೋದಿಲ್ಲ. ಇದು ದೇವಸ್ಥಾನ ಇದೆ ಅಲ್ವಾ, ಪ್ರೊಟೆಸ್ಟ್ ಮಾಡ್ತೀವಿ. ದೇವಸ್ಥಾನ ಇದೆ, ದೇವಸ್ಥಾನ ಇದ್ರೂ ಹೇಗೆ ಅದು ಮಾಡಕ್ ಬಿಡುತ್ತೆ? ಆಗುತ್ತೆ. ದೇವಸ್ಥಾನಕ್ಕೆ ಹೋಗೋರು ಬರೋರಿಗೆ ತೊಂದರೆ ಆಗುತ್ತೆ. ಪ್ರಾಬ್ಲಮ್ ಅಂದ್ರೆ ಸರ್, ಇಲ್ಲಿ ಪಬ್ಲಿಕ್ ಏರಿಯಾ, ನಮಗೆ ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆ. ಆಮೇಲೆ ಅಕ್ಕಪಕ್ಕ ಈ ಮಾಂಸ ಅಂಗಡಿ ಬಂದ್ರೆ ನಮ್ಗೆ ತೊಂದರೆ ಆಗುತ್ತೆ. ಎಲ್ಲಿ ಬರ್ತಾ ಇದೆ? ಇಲ್ಲಿ ನಮ್ಮ 3ನೇ ಅಂಗಡಿ ಬಿಟ್ಟು ಬರ್ತಾ ಇದೆ. ಸೊ ಅದಕ್ಕೆ ನಮಗೆ ಇಲ್ಲಿ ಜನ ಓಡಾಡೋದು ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸ್ವಲ್ಪ ನಮ್ಗೆ ಕಷ್ಟ. ಪಕ್ಕದಲ್ಲಿ ದೇವಸ್ಥಾನನೂ ಇದೆ, ಅದಕ್ಕೋಸ್ಕರ ನಾವು ಎಲ್ಲ ಅಬ್ಜೆಕ್ಷನ್ ಮಾಡ್ತಾ ಇದ್ದೀವಿ. ಸತ್ಯನಾರಾಯಣ, ಮುರುಗೇಶ್ ಪಾಳ್ಯ ಚರ್ಚ್. ಕಂಪ್ಲೇಂಟ್ ಮಾಡಿದ್ದೀರಾ? ಅದು ಅವ್ರು ಮಾಡವ್ರೆ, ಅಕ್ಕಪಕ್ಕ ಅಂಗಡಿಯವ್ರು ಎಲ್ಲರೂ ಮಾಡವ್ರೆ. ಎಲ್ಲ ಮಾಡಿದ್ವಿ. ನಮ್ಮ ಪ್ರಕಾರ ಬರೋದು ಬೇಡ ಅಂತ. ಯಾರಿಗೆ ಮಾಡ್ತಾ ಇದ್ದೀರಾ ಅಂದ್ರೆ ನಾವು ಯಾರಿಗೂ ಏನು ಅಬ್ಜೆಕ್ಷನ್, ನಮ್ಗೆ ಬರೀ ಅಪೀಲ್ ಮಾಡ್ತಾ ಇದ್ದೀರಾ? ಅದು ನಮ್ಮವ್ರು ಇವ್ರು ಮಾಡ್ತಾವ್ರೆ. TBMP ಅವ್ರಿಗೂ, ಕಾರ್ಪೊರೇಟರ್ ಅವ್ರಿಗೂ ಎಲ್ಲರಿಗೂ ಲೆಟರ್ ಕೊಟ್ಟವ್ರೆ.